ಪಂಚಾಯತ್ ಬಿಟ್ಟು ಎಲ್ಲ ಇದೆ. ಅಂದ್ರೆ ಪ್ರತಿಯೊಂದು ಏನಂತ ಹೇಳಿದ್ರೆ ಇವತ್ತು ಏನೋ ಒಂದು ಅಪ್ರಚಿತ ಬರ್ತದೆ ಸಿಕ್ಕಿದ್ರೆ ಇವತ್ತೇ ಇವತ್ತೇ ಅದ್ರಲ್ಲಿ ದೊಡ್ಡ ವಿಷಯ ಅಂತ ಹೇಳಿ ನಾವು ಇವತ್ತು ಪೀಡೆ ಪಾಕಿರೋದು 6/4/2010 ಅಪರಿಚಿತ ಮಹಿಳೆ ಕೊಲೆ ಆಗುದು 302-201 ಸಾಕ್ಷಿನಾಶ ಮರ್ಡ್ರು IPC ಅವತ್ತೇ 6/4 ಧರ್ಮಸ್ಥಳ ಪಂಚಾಯತ್. ಇದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆ ಬಂದಿರೋದು. ತಿರುಗಿ ನಾವು ಕೇಳ್ತಾ ತಿರುಗಿ ಏನಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ತಾರ ಕೇಳ್ತಾ ಇದ್ದೀವಿ. ನೋಡಿ ಪ್ರಶ್ನೆ, ಅದಕ್ಕೆ ಉತ್ತರ ಬೇಕು. ಮತ್ತೆ ಇವಾಗ ಇಂಥ ಒಂದು ಕೊಲೆ ಪ್ರಕರಣ ಆಗುವಾಗ ಸಾಕ್ಷಿನಾಶ ಅಂತ ಯಾವ ತರ ಕೊಟ್ಟಿರೋದು ಇವರು? ಹೌದಾನೆ, ಸಾಕ್ಷಿನಾಶ ಹಂಗಾರೆ ಯಾರು ಮಾಡಿರೋದು? ಏನ್ ಮಾಡಿದಾರೆ? ಅವತ್ತೇ ದಫನ ಮಾಡ್ಲಿಕ್ಕೆ ಕಾರಣ ಏನು? ಇದೇ ತರ ಆಗಿರೋದು ಪ್ರತಿಯೊಂದು. ಇದರಲ್ಲಿ ಇವಾಗ ಅಪರಿಚಿತ ಶವ ಅಂತ ಸಿಗ್ತಲ್ಲ, ಅದೊಂದು ಮಾತ್ರ ಕೊಲೆ ಅಂತ ಬಂದಿರೋದು. ಉಳಿದಂಗ ಯಾರು ಕೊಲೆ ಅಲ್ಲ ಅಂತ ಯಾವ ಆಧಾರ ಮೇಲೆ ಹೇಳುದು? ಯಾರಿದ್ದಾರೆ ಸರ್? ಕಂಪ್ಲೇಂಟ್ ಯಾರು? ಇದಾ ಇದರಲ್ಲಿ ದೂರು ಕೊಟ್ಟರು. ಇದು ಕಾರ್ಯದರ್ಶಿ ಅವರಿಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಪಂಚಾಯತ್ ತಗೊಂಡು ಎಲ್ಲ ಇದೆ. ಅಂದ್ರೆ ಪ್ರತಿಯೊಂದು ಏನಂತ ಹೇಳಿದ್ರೆ ಇವತ್ತು ಏನೋ ಒಂದು ಅಪರಿಚಿತ ಬರ್ತದೆ ಸಿಕ್ಕಿದ್ರೆ ಇವತ್ತೇ ಅದ್ರಲ್ಲಿ ದೊಡ್ಡ ವಿಷಯ ಅಂತ ಹೇಳಿ ನೀವು ತೋರಿಸ್ತೀನಲ್ಲ, ಪೀಡೆ ಪಾಕಿರ್ಬೋದು. 6/4/2010 ಅಪರಿಚಿತ ಮಹಿಳೆ ಕೊಲೆ ಆಗುದು 302-201 ಸಾಕ್ಷಿನಾಶ ಮರ್ಡ್ರು IPC ಅವತ್ತೇ 6/4 ಧರ್ಮಸ್ಥಳ ಪಂಚಾಯತ್. ಇದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆ ಬಂದಿರೋದು. ತಿರುಗಿ ನಾವು ಕೇಳ್ತಾ ತಿರುಗಿ ಏನಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ತಾರ ಕೇಳ್ತಾ ಇರೋದು. ನೋಡಿ ಪ್ರಶ್ನೆ, ಅದಕ್ಕೆ ಉತ್ತರ ಬೇಕು. ಮತ್ತೆ ಇವಾಗ ಇಂಥ ಒಂದು ಕೊಲೆ ಪ್ರಕರಣ ಆಗುವಾಗ ಸಾಕ್ಷಿನಾಶ ಅಂತ ಯಾವ ತರ ಕೊಟ್ಟಿರೋದು ಇವರು? ಹೌದಾನೆ, ಸಾಕ್ಷಿನಾಶ ಹಂಗಾರೆ ಯಾರು ಮಾಡಿರೋದು? ಏನ್ ಮಾಡಿದ್ದಾರೆ? ಅವತ್ತೇ ದಫನ ಮಾಡ್ಲಿಕ್ಕೆ ಕಾರಣ ಏನು? ಇದೇ ತರ ಆಗಿರೋದು ಪ್ರತಿಯೊಂದು. ಇದರಲ್ಲಿ ಇವಾಗ ಅಪರಿಚಿತ ಶವ ಅಂತ ಸಿಗ್ತಲ್ಲ, ಅದೊಂದು ಮಾತ್ರ ಕೊಲೆ ಅಂತ ಬಂದಿರೋದು. ಉಳಿದಂಗ ಯಾರೇ ಕೊಲೆ ಅಲ್ಲ ಅಂತ ಯಾವ ಆಧಾರ ಮೇಲೆ ಹೇಳುದು? ಯಾರಿದ್ದಾರೆ? ಕಂಪ್ಲೇಂಟ್ ಯಾರು? ಇದಾ ಇದರಲ್ಲಿ ದೂರು ಕೊಟ್ಟರು. ಇದು ಕಾರ್ಯದರ್ಶಿ ಅವರಿಗೆ ಧರ್ಮಸ್ಥಳ ಗ್ರಾಮ ಠಾಣಾಧಿಕಾರಿ ಧರ್ಮಸ್ಥಳ ಹೊರಟಾಣೆ ಕೊಟ್ಟಿರೋದು. ಯಾವ್ದು ಔಟ್ ಪೋಸ್ಟ್ ನಿಂದ ಕೊಟ್ಟಿರೋದು ಇದು ದಫನ ಮಾಡ್ಲಿಕ್ಕೆ. ಸರ್ ಅದು ಕಾನೂನು ಪ್ರಕಾರ ಏನು ಇಲ್ವೋ? ಇದಕ್ಕೆ ಕ್ರಮ ತಗೊಳ್ಲಿಕ್ಕೆ ಇಲ್ವೋ? ಹಂಗಾರೆ ಎಷ್ಟು ಕೇಸುಗಳ ಬಗ್ಗೆ ನೀವು ಇಲ್ಲಿ ಮಾಹಿತಿ ಕೊಡಕ್ ಬಂದಿದ್ರಿ ಇವತ್ತು? ಸರ್ ಒಂದು 160 ಪ್ರಕರಣ ಬಗ್ಗೆ ನಾನು ಇವಾಗ ನನಗೆ ಬಂತಿದ್ದಾರೆ ಎಲ್ಲ ಅನ್ನೋನ್ ಬಾಡಿ ಸರ್ ಎಲ್ಲ. ಮತ್ತೆ ಇದು ಯಾವ ಆಧಾರ ಮೇಲೆ ತೆಗೆದ್ರೆ ಅಂತ ಹೇಳಿದ್ರೆ, ಇದನ್ನು ಅವತ್ತು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಒಂದು ಇದು ಮಾಡಿದ್ದಾರೆ, ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ. ಅವತ್ತು ಪ್ರೆಸ್ ಮೀಟಿಂಗ್ ಮಾಡಿ ಅವತ್ತಿಂದ ಇಂದಿನ ತನಕ ಪ್ರೆಸ್ ಮೀಟಿಂಗ್ ಮಾಡುವ ಡೇಟ್ ಇದೆ 9/7/2025. ಅವ್ರು ಹೇಳ ಪ್ರಕಾರ ನಾವು ತೆಗೆದಿರೋದು. ಅಲ್ಲ, ಇದು SIT ಅವ್ರು ಕೇಳಿದ್ರೆ ಅಥವಾ ನೀವು SIT ನಾವೇ ಕೊಡ್ಬೇಕಲ್ಲ? SIT ಕೇಳುದಲ್ವ, ನಾವು ಕೊಡೋದು ನಮ್ಮ ಕರ್ತವ್ಯ, ಅದನ್ನ ನಾವು ಮಾಡ್ಬೇಕು. SIT ಕೊಲೆ ಅಂತ ಆಗಿದೆ, ಅದು ಅದರಲ್ಲಿ ಇರೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ಇಲ್ಲ ಇದ್ರ ಉಳಿದದು ಅದ್ರ ಇನ್ವೆಸ್ಟಿಗೇಷನ್ ಎಲ್ಲರಿಗೂ ಬಂದಿದೆ. ಈಗ ಯಾವ್ದು ಸರ್? ನೀವು 302 ಸೆಕ್ಷನ್ ಹಾಕಿದಾರಲ್ಲ, ಇನ್ವೆಸ್ಟಿಗೇಷನ್ ಎಲ್ಲರಿಗೂ ಬಂದಿದೆ. ಅದರದ ಅದು ನೋಡ್ಬೇಕು. ಇವಾಗ ಅದ್ರಲ್ಲಿ ಇಲ್ಲಿ ಇವಾಗ ಯಾವುದೇ ಪತ್ರ ಇಲ್ಲ. ಅಲ್ಲ, ಡಿ ರಿಪೋರ್ಟ್ ಏನೋ ಸಲ್ಲಿಕೆ ಅದಕ್ಕೆ ಆಗಿದೆಯಾ? ಅದಕ್ಕೆ ಇವಾಗ 2010 2013 ತನಕ ಇರುವ ಎಲ್ಲಾ ಪತ್ರಗಳನ್ನು ನಾಶ ಮಾಡಿದಾರಲ್ಲ. ಅವಾಗ ಇನ್ನು ನ್ಯಾಯಾಲಯ ನೋಡ್ಬೇಕು ಅಲ್ಲಿದೆಯಾ ಅಂತ. ಅದನ್ನ ಹಾಕಿದೀವಿ ನಾವು. ಅದೇ ಬೇಕು, ನಮಗೆ ಬೇಕಾಗಿರೋದು ತನಿಖೆ ಹೆಂಗೆ ಇರಲಿ. ಆದ್ರೆ ಒಂದೇ ದಿನಕ್ಕೆ ಯಾವ ರೀತಿ ಸರ್ ಇದು ಮಾಡಿರೋದು? ಸಾಕ್ಷಿನಾಶ ಆಗಿದೆ, ಅದನ್ನು ಕೊಟ್ಟಿದ್ದಾರೆ. 201 ಸಾಕ್ಷಿನಾಶ ಮರ್ಡರ್ ಅಂತೂ ಆಗಿದೆ. ಹಾಗೆ ತನಿಖೆ ಮಾಡುವ ಯಾವ ಸರ್? ಇದು ವಸತಿ ಗೃಹದಲ್ಲಿ